ವಿಡಿಯೋದಲ್ಲಿ ಈ ವರ್ಷ 2026ರ ವರಮಹಾಲಕ್ಷ್ಮಿ ಹಬ್ಬ ಯಾವತ್ತು ಬಂದಿದೆ ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಷನ್ ಅಂತೂ ಇದ್ದೇ ಇತ್ತು. ಕ್ಯಾಲೆಂಡರ್ನಲ್ಲಿ ನೋಡಿದ್ರೆ 21 ಅಂತ ಇದ್ದರೆ, ಆದರೆ ಕ್ಯಾಲೆಂಡರ್ನ ನಾವು ನೋಡೋದೇ ಬೇಡ. ಯಾಕಂದರೆ ಪ್ರತಿ ವರ್ಷವೂ ನಮಗೆ ಶ್ರಾವಣ ಮಾಸದ 2ನೇ ಶುಕ್ರವಾರ ಏನಿರುತ್ತೆ ಅದು ಯಾವತ್ತು ನಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೇನೆ ಹೇಳಿ ಮಾಡಿಸಿರುವಂಥದ್ದು. ಶ್ರಾವಣ ಮಾಸ ಬಂತು ಅಂದ್ರೇ ಮೊದಲನೇ ಶುಕ್ರವಾರದ ನಂತರ ಬರುವಂಥದ್ದೇ ಶುಕ್ರವಾರನೇ, ಅವತ್ತೇ ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕು ಅನ್ನೋದು. 21/8/2026 ಇದನ್ನ ಎಲ್ಲ ಟೋಟಲ್ ಮಾಡಿದಾಗ 3 and 3 ಕಾಂಬಿನೇಷನ್ ಬರುತ್ತೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ತುಂಬ ಜನ ಯಾವ ಕಲರ್ದು ಸೀರೆನ ಉಡಿಸ್ಬೇಕು ಅಂತ ಕೇಳ್ತಾ ಇದ್ದೀರಾ. ನಾನು ಆಲ್ರೆಡಿ ಇದನ್ನ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ, ಮತ್ತೆ ಇದರಲ್ಲಿ ಹೇಳ್ತಾ ಇದ್ದೀನಿ. ನಂಬರ್ಸ್ ಮಾತ್ರ ನೋಡೋದಕ್ಕಾಗಲ್ಲ, ರಾಶಿ, ನಕ್ಷತ್ರ, ಲಗ್ನ ಎಲ್ಲನೂ ಕೂಡ ನೋಡಬೇಕಾಗುತ್ತೆ. ಬರೀ ಒಂದನ್ನೇ ನೋಡಿಬಿಟ್ಟು ಹೇಳೋದಕ್ಕಂತೂ ಬರೋದಿಲ್ಲ. ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅಷ್ಟೇ ಇಂಪಾರ್ಟೆಂಟು ಡೇಟು ಕೂಡ ಆಗುತ್ತೆ. 3 and 3 ಕಾಂಬಿನೇಷನ್ ಬಂದಿರುವಂಥದ್ದು ಶ್ರಾವಣ ಮಾಸದ 2ನೇ ಶುಕ್ರವಾರ ನವಮಿ ಶುಕ್ಲ ಪಕ್ಷದ ದಿನ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡಬೇಕು. ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರದ ವರಮಹಾಲಕ್ಷ್ಮಿ ವ್ರತವನ್ನ ಯಾರೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅಂಥವ್ರಿಗೆ ಈ ಪೂಜೆ ವಿಧಾನವನ್ನ ತಿಳಿಸ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿದ್ದೀನಿ, ಪೂರ್ತಿಯಾಗಿ ವಿಡಿಯೋನ ನೋಡಿ. ವರಮಹಾಲಕ್ಷ್ಮಿ ಹಬ್ಬ ಅಂತೂ ಅಲ್ಲ, ಅದು ಒಂದು ವ್ರತ, ವರಮಹಾಲಕ್ಷ್ಮಿಯ ವ್ರತ. ಅದು ಎಲ್ಲರೂ ಇವಾಗ ವ್ರತ ಥರ ಮಾಡ್ತಾನೆ ಇಲ್ಲ, ಎಲ್ಲರೂ ಕೂಡ ಬರೀ ಆಡಂಬರವಾಗಿ ಮಾಡ್ತಾ ಇರೋವಂಥದ್ದು. ವ್ರತ ಥರನೇ ಮಾಡಿದ್ರೆ ತುಂಬ ನಮಗೆ ಒಳ್ಳೆ ಫಲ ಸಿಗೋವಂಥದ್ದು. ಕೈಕಾಲುಗಳನ್ನ ಇಡೋವಂಥದ್ದು ದೇವಿಗೆ, ಈ ರೀತಿ ಎಲ್ಲ ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳ್ತೀನಿ. ಇನ್ನು ಅತಿ ಮುಖ್ಯವಾಗಿ ದೇವಿ ಮುಂದೆ ದುಡ್ಡನ್ನು ಇಡ್ತೀರಾ ಅಂತಂದರೆ ಯಾರಿಗೂ ಕಾಣದೇ ಇರೋ ರೀತಿಯಲ್ಲಿ ದುಡ್ಡನ್ನು ಇಡಬೇಕಾಗುತ್ತೆ. ಬರೀ ನಿಮಗೆ ಮಾತ್ರ ಗೊತ್ತಿರಬೇಕು ಎಷ್ಟು ಇಟ್ಟಿರ್ತೀರಾ, ಏನು ಇಟ್ಟಿರ್ತೀರಾ ಅನ್ನೋದು ಮಾತ್ರ ನಿಮಗೆ ಮಾತ್ರ ಗೊತ್ತಿರಬೇಕು. ಬಂದವ್ರಿಗೆಲ್ಲ ಅದು ಕಾಣೋ ರೀತಿಲಿ ಮಾತ್ರ ಇಡೋದಕ್ಕೆ ಹೋಗ್ಬೇಡಿ, ಈ ತಪ್ಪನ್ನು ಮಾಡಬೇಡಿ. ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಕಳಶಕ್ಕೇನೆ ತುಂಬ ಇಂಪಾರ್ಟೆಂಟ್ ಕೊಡಬೇಕಾಗಿರೋದು. ಅದು ಬಿಟ್ಬಿಟ್ಟು ಕೈಕಾಲು ಇಡೋದು ಈ ರೀತಿ ಎಲ್ಲ ಮಾಡೋದಕ್ಕಂತೂ ಹೋಗಲೇಬೇಡಿ. ದೇವ್ರಿಗೆ ಎಷ್ಟು ಒಳ್ಳೆ ರೀತಿಯಲ್ಲೇ ನಾವು ಪೂಜೆ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆ ಫಲ ಸಿಗುತ್ತೆ. ಆಡಂಬರವಾಗಿ ಯಾವುದೇ ರೀತಿ ಪೂಜೆ ಮಾಡೋದಕ್ಕಂತೂ ಹೋಗಲೇಬೇಡಿ. ಆದಷ್ಟು ಸಿಂಪಲ್ ಆಗಿ ಪೂಜೆನ ಮಾಡಿ ಮುಗಿಸ್ಕೊಳ್ಳಿ, ಆವಾಗಲೇ ದೇವಿ ಒಲಿಯುವಂಥದ್ದು. ಏನೇ ಆಡಂಬರವಾಗಿ ಅಲಂಕಾರ ಮಾಡಿದ್ರು ಕೂಡ ಅದು ಸೀಮಿತವಾಗಿದ್ರೇ ಒಳ್ಳೆಯದು ಅಂತ ಹೇಳ್ತೀನಿ. ಎಲ್ರಿಗೂ ತೋರಿಸೋ ರೀತಿಲಿ ಮಾಡೋದಕ್ಕಂತೂ ಹೋಗಲೇಬೇಡಿ. ಪಕ್ಕದ ಮನೆಯವರು ಆ ಥರ ಮಾಡಿದ್ರು, ಈ ಥರ ಮಾಡಿದ್ರು, ಅವ್ರಿಗಿಂತ ನಾವು ಚೆನ್ನಾಗಿ ಮಾಡಬೇಕು ಅನ್ನೋದು ಮಾತ್ರ, ಆ ತಪ್ಪುಗಳನ್ನು ಮಾಡೋದಕ್ಕಂತೂ ಹೋಗಲೇಬೇಡಿ. ಈ ಥರ ಎಲ್ಲ ಮಾಡಿಬಿಟ್ಟು ಎಷ್ಟೋ ಜನ ಕಷ್ಟನ ಅನುಭವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಆಡಂಬರವಾಗಿ ಮಾಡೋದಕ್ಕೆ ಹೋಗಲೇಬೇಡಿ. ಇದು ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ವರಮಹಾಲಕ್ಷ್ಮಿ ಅಮ್ಮನವರ ವ್ರತ ಥರನೇ ಮಾಡಿದ್ರೆ ತುಂಬ ಒಳ್ಳೆಯದು. ಇದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ಇನ್ನು 21ನೇ ತಾರೀಕು ಶುಭ ಲಗ್ನ ಯಾವುದು ಅಂತ ಅಂದರೆ, ಈ ಲಗ್ನದಲ್ಲಿ ನೀವು ಮಾಡಿ ನೋಡಿ, ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ, ಅಷ್ಟು ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಇನ್ನು ಈ ಒಂದು ಶುಭ ಲಗ್ನ ಅಷ್ಟು ಒಂದು ಶುದ್ಧವಾಗಿರುತ್ತೆ. ಈ ಲಗ್ನ ಅಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇನ್ನು ಈ 21ನೇ ತಾರೀಕು 21/8/2026 ಈ ದಿನ ಪೂಜೆ ಮಾಡೋ ಅಂಥವ್ರು ಬೆಳಗ್ಗೆ 4:30 5 ಗಂಟೆ 45 ಒಳಗಡೆ ಯಾವಾಗ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಬೆಳಗ್ಗೆ 4:30 5 ಗಂಟೆ 45 ಒಳಗಡೆ ನೀವು ಮಾಡೋ ಅಂಥವ್ರು ಒಳ್ಳೆ ರಿಸಲ್ಟ್ ನಿಮಗೆ ಬಂದೇ ಬರುತ್ತೆ. ನೀವೇ ನೋಡ್ತೀರಾ, ಮಾಡಿದಂಥ ಪೂಜೆಗೂ ಕೂಡ ಒಂದು ಒಳ್ಳೆ ಫಲ ಖಂಡಿತವಾಗ್ಲೂ ಸಿಗುತ್ತೆ. ಇನ್ನು ತುಂಬ ಜನ ಸಂಜೆ ಪೂಜೆ ಮಾಡ್ತೀವಿ ಅಂತ ಅನ್ನೋರಿಗೆ ಈ ವರ್ಷ ಒಳ್ಳೆ ಲಗ್ನ ಇಲ್ಲ. ಇವಾಗ ನೀವೇ ಮಾಡ್ತೀರಾ ಅಂದ್ರೆ ಸಂಜೆ 6 ಗಂಟೆಗೆ ಗೋಧೂಳಿ ಲಗ್ನದಲ್ಲಿ ಏನ್ ಬರುತ್ತೆ ನೀವು ಮಾಡ್ಕೋಬಹುದು. ಯಾಕಂದ್ರೆ ಆ ಟೈಮ್ನಲ್ಲಿ ಯಾವುದೇ ಒಂದು ಸಿಗ್ತಾ ಇಲ್ಲ. ಇದನ್ನ ಪುರೋಹಿತರನ್ನ ಕೇಳ್ಬಿಟ್ಟು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಆದಷ್ಟು ಬೆಳಗ್ಗೆ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀನಿ. ಈ ದಿನ ಕೆಲ್ಸಕ್ಕೆ ಹೋಗುವಂಥವ್ರು ಲೀವ್ ಹಾಕಿದ್ರು ಪರವಾಗಿಲ್ಲ, ಖಂಡಿತವಾಗ್ಲೂ ಲೀವ್ ಹಾಕ್ಬಿಟ್ಟೆ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 4:30 5 ಗಂಟೆ 45 ಒಳಗಡೆ ಮಾಡಿದ್ರೆ ತುಂಬಾನೇ ಶ್ರೇಷ್ಠವಾದದ್ದು, ತುಂಬಾನೇ ನಿಮಗೆ ಒಳ್ಳೆ ಫಲ ಸಿಗುವಂಥದ್ದು. 5 ಗಂಟೆ 40 ನೀವು ಮಾಡಿದ್ರೂ ಕೂಡ ನಿಮಗೆ ಒಳ್ಳೆ ರಿಸಲ್ಟು ಕೂಡ ಸಿಗುತ್ತೆ. ಸೊ 4:30 ಮಾಡಬೇಕು ಅಂತ ಏನೂ ಇಲ್ಲ. 4:30 5 ಗಂಟೆ 45 ಒಳ್ಳೆ ಲಗ್ನ ಇದೆ. ಸೊ ಈ ಲಗ್ನದಲ್ಲಿ ಪೂಜೆ ಮಾಡೋ ಅಂಥವ್ರಿಗೆ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ಇನ್ನು ಯಾವ ಕಲರ್ದು ಸೀರೆ ಉಡಿಸ್ಬೇಕು ಅಂತ ಕೇಳಿದ್ದೀರಾ? ಕೆಂಪು, ಯೆಲ್ಲೋ, ಪಿಂಕು, ಆರೆಂಜು, ಗೋಲ್ಡು, ಇಷ್ಟರಲ್ಲಿ ಯಾವ ಕಲರ್ದು ಬೇಕಾದರೂ ನೀವು ಉಡಿಸ್ಬೋದು. ಇನ್ನು 21ನೇ ತಾರೀಕು ಮಾಡೋದಾದರೆ
21ನೇ ತಾರೀಕು ಪೂಜೆ ಮಾಡೋರು, ವರಮಹಾಲಕ್ಷ್ಮಿ ವ್ರತವನ್ನ ಮಾಡೋ ಅಂಥವ್ರು ಯಾವುದೇ ಕಾರಣಕ್ಕೂ ಗ್ರೀನ್ ಕಲರ್ ಸೀರೆನ ಉಡಿಸ್ಬೇಡಿ. ಮತ್ತೆ ಬಂದವ್ರಿಗೆ ನೀವು ಅರಿಶಿನ ಕುಂಕುಮ ಕೊಡ್ತೀರಲ್ವಾ, ಆವಾಗಲೂ ಕೂಡ ಗ್ರೀನ್ ಬಳೆನ ಕೊಡಬಾರ್ದು. ಯಾಕಂದರೆ 3 ಕಾಂಬಿನೇಷನ್ ಬಂದಿರುವಾಗ ನಾವು ಗ್ರೀನ್ ಕಲರ್ನ ಸಜೆಸ್ಟ್ ಮಾಡೋದಿಲ್ಲ. ಸೊ 21ನೇ ತಾರೀಕು ನೀವೇನಾದರೂ ವರಮಹಾಲಕ್ಷ್ಮಿ ವ್ರತನ ಮಾಡ್ತಾ ಇದ್ದೀರಾ ಅಂತಂದರೆ ಗ್ರೀನ್ ಕಲರ್ ಬೇಡ. ರೆಡ್ಡು, ಯೆಲ್ಲೋ, ವೈಟು, ಆರೆಂಜು, ಪಿಂಕು, ಆರೆಂಜು ಮತ್ತು ಗೋಲ್ಡು ಎಕ್ಸಲೆಂಟ್ ರಿಸಲ್ಟ್ ಕಾಣ್ತೀರಾ. ಅದರಲ್ಲಿ ಗೋಲ್ಡು, ಯೆಲ್ಲೋ, ಆರೆಂಜು, ಪಿಂಕು ತುಂಬ ಒಳ್ಳೆ ರಿಸಲ್ಟ್ ಕಾಣೋ ಅಂಥದ್ದು. ಆದರೆ ಗ್ರೀನ್ ಕಲರ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. 2ನೇ ಶುಕ್ರವಾರ 21ನೇ ತಾರೀಕು ಪೂಜೆ ಮಾಡೋ ಅಂಥವ್ರು ಅಂದರೆ ವ್ರತವನ್ನು ಮಾಡೋ ಅಂಥವ್ರು ಗ್ರೀನ್ ಕಲರ್ ಸೀರೆನ ಉಡಿಸ್ಬೇಡಿ. ಅದೇ ರೀತಿ ನೀವು ಯಾರು ಮುತ್ತೈದೆಯರು ಮನೆಗೆ ಬಂದಾಗ ನಿಮಗೆ ತಾಂಬೂಲದ ಜೊತೆಗೆ ಬಳೆ ಕೂಡ ಕೊಡ್ತೀರಲ್ವಾ, ಅವಾಗ ಹಸಿರು ಬಣ್ಣದ ಬಳೆನ ಕೊಡಬೇಡಿ. ಬಿಟ್ಟು ಬೇರೆ ಕಲರ್ ಯೂಸ್ ಮಾಡ್ಬೋದು, ಯಾವುದೇ ಕಾರಣಕ್ಕೂ ಗ್ರೀನ್ ಕಲರ್ನ ಯೂಸ್ ಮಾಡಬೇಡಿ. ಈ ದಿನದ ಪೂಜೆಯ ವಿಧಾನವನ್ನು ತಿಳಿಸ್ತಾ ಇದ್ದೀನಿ. ಮೊದಲು ವರಮಹಾಲಕ್ಷ್ಮಿ ವ್ರತದ ಬುಕ್ಕು ತಗೋಬೇಕಾಗುತ್ತೆ. ಎಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗುತ್ತೆ. ಪ್ರೈಸು ಕೂಡ ತುಂಬಾ ಕಡಿಮೆನೆ. ಮೊದಲಿಗೆ ಆ ಬುಕ್ ಓಪನ್ ಮಾಡಿದಾಗ ಮೊದಲಿಗೆ ಸಿಗೋವಂಥದ್ದು ನಿಮಗೆ ಮಹಾಲಕ್ಷ್ಮಿ ಯಂತ್ರ ಇರುತ್ತೆ. ಇದನ್ನು ನೋಡಿಕೊಂಡು ನೀವು ರಂಗೋಲಿ ಕೂಡ ಹಾಕೋಬಹುದು ಅಥವಾ ಇದನ್ನೇ ಇಟ್ಟು ಕೂಡ ನೀವು ಪೂಜೆ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ನೀವು ಬುಕ್ಕನ್ನು ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತೀನಿ. ಇನ್ನು ಇದರಲ್ಲಿ ಪ್ರತಿಯೊಂದು ಮಂತ್ರಗಳು ಕೂಡ ಯಾವ ಸಮಯದಲ್ಲಿ ಹೇಳಬೇಕು, ಯಾವ ರೀತಿ ಹೇಳಬೇಕು, ಅದರ ಅರ್ಥ ಏನು, ಪ್ರತಿಯೊಂದನ್ನು ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಬುಕ್ ತಗೊಂಡು ತಕ್ಷಣ ನೀವು ಒಂದ್ಸಲ ಕೂತ್ಕೊಂಡು ಓದ್ಕೊಂಡ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಹಾಗೆ ಇದರಲ್ಲಿ ಕೆಲವೊಂದು ಮಂತ್ರನ ಮೊದಲು ಹೇಳ್ಕೋಬೇಕಾಗುತ್ತೆ, ಕೆಲವೊಂದು ಮಂತ್ರನ ಆಮೇಲೆ ಹೇಳ್ಕೋಬೇಕಾಗುತ್ತೆ. ಆ ರೀತಿ ಕೂಡ ಇರುತ್ತೆ. ಇವತ್ತು ನಿಮಗೆ ಯಾವ್ಯಾವುದು ಮುಖ್ಯವಾಗಿ ಹೇಳ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಮೊದಲು ಸಂಕಲ್ಪ ಮಂತ್ರನ ಕೊಟ್ಟಿರ್ತಾರೆ. ಆದರೆ ಮೊದಲು ಸಂಕಲ್ಪ ಹೇಳೋದಕ್ಕಿಂತ ಮೊದಲು ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಉಟ್ಕೊಂಡು ಕಳಶವನ್ನು ಸ್ಥಾಪನೆ ಮಾಡ್ಕೋಬೇಕು. ಕಳಶದ ಅಲಂಕಾರ ಮಾಡ್ಕೋಬೇಕು. ನೀವೇನು ಕಳಶ ಸ್ಥಾಪನೆ ಮಾಡ್ತಿರೋ, ಯಾವ ಜಾಗದಲ್ಲಿ ನೀವು ಕಳಶ ಸ್ಥಾಪನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಜಾಗವನ್ನು ಗೋಮೂತ್ರ ಹಾಕ್ಬಿಟ್ಟು ಸಾರಿಸ್ಕೋಬೇಕು. ಅಥವಾ ಒಂದು ಸ್ವಲ್ಪ ಅರಿಶಿಣದ ನೀರನ್ನು ಹಾಕ್ಬಿಟ್ಟು ಸಾರಿಸ್ಕೊಂಡು ನಂತರ ಪೀಠಗಳನ್ನು ಇಟ್ಬಿಟ್ಟು ರೆಡಿ ಮಾಡಿಟ್ಕೊಳ್ಳಿ. ಇದೆಲ್ಲ ಕೂಡ ನಿಮಗೂ ಕೂಡ ಗೊತ್ತಿರುತ್ತೆ, ಪ್ರತಿ ವರ್ಷ ನೀವು ಮಾಡ್ತಾ ಇರ್ತೀರಾ. ಆಸನ ರೆಡಿ ಆದಮೇಲೆ ಬಾಳೆ ಎಲೆ ಇಟ್ಬಿಟ್ಟು ಅದ್ರ ಮೇಲೆ ಅಕ್ಕಿ ಹಾಕಬೇಕು. ಅದರಲ್ಲಿ ಶ್ರೀಮ್ ಅಂತ ಬರೀರಿ. ಅದ್ರ ಮೇಲೆ ಬಿಂದಿಗೆ ಇಡಬೇಕಾಗುತ್ತೆ. ಆ ಬಿಂದಿಗೆಗೆ ಅಕ್ಕಿ ತುಂಬ ತುಂಬಿರಬೇಕು. ಅರಿಶಿನ ಕುಂಕುಮದ ಪ್ಯಾಕೆಟ್ಟು, ಗುಂಡಡಿಕೆ 6 ಕವಡೆ, 6 ಗೋಮತಿ ಚಕ್ರ, 6 ತಾವರೆ ಬೀಜ, 1 ಚಿನ್ನದ ಮೂಗುತಿ, 1 ಅರಿಶಿಣದ ಕೊಂಬು, 6 ಗೋಡಂಬಿ, 6 ಬಾದಾಮಿ, 6 ಏಲಕ್ಕಿ ಕಾಯಿ. ಇದನ್ನೆಲ್ಲ ನೀವು ಅಕ್ಕಿ ಒಳಗಡೆ ಹಾಕ್ಬಿಟ್ಟು ಆಮೇಲೆ ಆ ಬಿಂದಿಗೆನ ನೀವು ಬಾಳೆ ಎಲೆ ಮೇಲೆ ಅಕ್ಕಿ ಹಾಕಿರ್ತೀರಲ್ವಾ ಅದ್ರ ಮೇಲೆ ಈ ಬಿಂದಿಗೆನ ಇಡಬೇಕು. ನಂತರ ಇದ್ರ ಮೇಲೆ ಇನ್ನೊಂದು ಕಳಶನ ಸ್ಥಾಪನೆ ಮಾಡಬೇಕಾಗುತ್ತೆ. ಅದ್ರ ತುಂಬ ನೀರನ್ನು ತುಂಬಬೇಕು. ಅದರೊಳಗಡೆ ಅರಿಶಿನ, ಕುಂಕುಮ, ಬಿಲ್ಪತ್ರೆ, ಹೂವು ಅಂದರೆ ಬಿಡಿ ಹೂವು, ಲಾವಂಚ ಬೇರಂತೂ ಹಾಕಲೇಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. 1 ಗುಂಡಡಿಕೆ ಹಾಕಬೇಕು. ಬೆಳ್ಳಿ ಕಾಯಿನ್ ಇದ್ದರೆ ಹಾಕ್ಬೋದು, 1-2 ದಳ ತುಳಸಿ ದಳ ಹಾಕ್ಬೋದು. ಇದನ್ನು ಹಾಕಿಬಿಟ್ಟು ಆ ಕಳಶವನ್ನು ನೀವು ಅಕ್ಕಿ ತುಂಬಿರ್ತೀರಲ್ವ ಆ ಬಿಂದಿಗೆ ಮೇಲೆ ಈ ಕಳಶವನ್ನು ಇಡಬೇಕಾಗುತ್ತೆ. ಇದಿಷ್ಟನ್ನು ಕೂಡ ಹಾಕಬೇಕು. ನಂತರ ಕಳಶಕ್ಕೆ ಸೀರೆ ಉಡಿಸ್ತೀರಾ ಅಥವಾ ಬ್ಲೌಸ್ ಪೀಸ್ ಇಡ್ತೀರಾ ಅದನ್ನು ರೆಡಿ ಮಾಡಿಟ್ಕೊಂಡು ನೀವು ಅಲಂಕಾರನ ಮಾಡ್ಕೊಳ್ಬೋದು. ಸೀರೆ ಉಡಿಸೋದಾದರೆ ಮೇಲೆ ಮಾವಿನ ಎಲೆ ಅಥವಾ ವಿಳ್ಯದೆಲೆ ಇಡಬೇಕು. 5 ವಿಳ್ಯದೆಲೆ, ಮಾವಿನ ಎಲೆ ಇಡೋದಾದರೆ ತುದಿ ಕುಚ್ಚು ಥರ ಬರುತ್ತಲ್ವ ಅದನ್ನು ಇಡ್ಬೋದು. 9 ಎಲೆನ ಇಟ್ಕೋಬೋದು. ವಿಳ್ಯದೆಲೆ ಮಾವಿನ ಎಲೆ ಎರಡೂ ಸೇರಿಸ್ಬಿಟ್ಟಿರ್ತೀರಾ ಅಂತ ಅಂದರೆ 5 ವಿಳ್ಯದೆಲೆ 5 ಮಾವಿನ ಎಲೆನ ಇಡಬೇಕಾಗುತ್ತೆ. ತುಂಬಾ ಶ್ರೇಷ್ಠ ಇದು. ಆಮೇಲೆ ತೆಂಗಿನಕಾಯಿ ಇಟ್ಬಿಟ್ಟು ಮುಖವಾಡನ ಹಾಕಿ ಅಮ್ಮನವ್ರಿಗೆ ಒಡವೆಗಳನ್ನು ಹಾಕ್ಬಿಟ್ಟು ರೆಡಿ ಮಾಡಿಟ್ಕೊಳ್ಬೇಕು. ಇದೆಲ್ಲ ಆದಮೇಲೆ ನೀವು ಹೂವಿನಿಂದ ಅಲಂಕಾರ ಮಾಡೋದಾದರೆ ಅದನ್ನು ಮಾಡಬೇಕು. ಯಾಕಂದರೆ ಒಂದೊಂದೇ ಸ್ಟೆಪ್ನ ನಾವು ಮಾಡ್ಕೊಂಡು ಬರಬೇಕು. ಮೊದಲೇ ತಟ್ಟೆ ಇಟ್ಬಿಟ್ಟು ವಿಗ್ರಹ ಇಟ್ಬಿಟ್ಟು ಆಮೇಲೆ ಕಳಶದ ಅಲಂಕಾರ ಮಾಡೋದಕ್ಕಾಗಲ್ಲ. ಹಂಗಾಗಿ ಈ ರೀತಿ ನೀವು ಕಳಶದ ಅಲಂಕಾರ ಎಲ್ಲ ಆದಮೇಲೆ ದೀಪಗಳನ್ನು ಹಚ್ಕೋಬೇಕು. ಇದಾದಮೇಲೆ ವಿಗ್ರಹಗಳಿಗೆ ಅಭಿಷೇಕ ಮಾಡ್ಕೋಬೇಕು. ನಂತರ ವಿಗ್ರಹಗಳನ್ನು ತೊಳೆದ್ಬಿಟ್ಟು ಗಂಧ ಕುಂಕುಮ ಎಲ್ಲನೂ ಕೂಡ ಹಚ್ಚಬೇಕು. ವಿಗ್ರಹಗಳನ್ನು ಕೂಡ ಎಲ್ಲನೂ ಜೋಡಿಸಿಟ್ಕೊಳ್ಳಿ. ಹೂಗಳನ್ನು ಇಟ್ಬಿಟ್ಟು ಅಲಂಕಾರ ಮಾಡ್ಕೋಬೇಕು. ಇದಾದಮೇಲೆ ತಟ್ಟೆಗಳನ್ನು ಜೋಡಿಸಿಟ್ಕೊಳ್ಳಿ. 5 ತಟ್ಟೆ 9 ತಟ್ಟೆ 11 ತಟ್ಟೆ ಈ ಥರ ತಟ್ಟೆಗಳನ್ನು ಜೋಡಿಸಿಟ್ಕೊಳ್ಳಿ.
ಹೂವು ಹಣ್ಣು ಈ ಥರ ಜೋಡಿಸಿ ಇಟ್ಕೊಳ್ಳಿ. ಎಲ್ಲನೂ ಕೂಡ ಲೆಕ್ಕ ಹಾಕೊಳ್ಳಿ. 3 ತಟ್ಟೆ 5 ತಟ್ಟೆ 9 ತಟ್ಟೆನ ಜೋಡಿಸಿಟ್ಕೊಳ್ಳಿ. ಹೂಗಳನ್ನು ಇಟ್ಬಿಟ್ಟು ಅಲಂಕಾರ ಮಾಡ್ಕೊಳ್ಳಿ. ಇದಿಷ್ಟು ಕೂಡ ಆದಮೇಲೆ ನೀವು ಪೂಜೆನ ಶುರು ಮಾಡ್ಕೋಬೇಕಾಗುತ್ತೆ. ಇದಕ್ಕಿಂತ ಮೊದಲು ನೀವು ಕೂಡ ಚೆನ್ನಾಗಿ ರೆಡಿ ಆಗಬೇಕು. ಒಳ್ಳೆ ಬಾರ್ಡರ್ ಸೀರೆನೋ, ರೇಷ್ಮೆ ಸೀರೆನೋ ಅಥವಾ ಕಾಟನ್ ಸೀರೆ ಆದರೂ ಪರವಾಗಿಲ್ಲ, ನೀವು ಉಟ್ಕೊಳ್ಳಿ. ಕೆಂಪು ಬಣ್ಣದ್ದು ಮತ್ತು ಯೆಲ್ಲೋ ಕಲರ್ದು ಆ ಥರ ಕೂಡ ಸೀರೆ ಉಟ್ಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಬಿಳಿ ಬಣ್ಣದ್ದು ಈ ಥರ ಸೀರೆ ಉಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಕೈ ತುಂಬ ಗಾಜಿನ ಬಳೆನ ಹಾಕೊಳ್ಳಿ, ಮತ್ತು ತಲೆಗೆ ಹೂವನ್ನ ಮುಡ್ಕೊಳ್ಳಿ, ಮತ್ತು ಕೆನ್ನೆಗೆ ಅರಿಶಿನ ಹಚ್ಕೊಳ್ಳಿ, ಮತ್ತು ಹಣೆಗೆ ಕುಂಕುಮ ಇಟ್ಕೊಳ್ಳಿ, ಕಣ್ಣಿಗೆ ಕಣ್ಕಪ್ಪನ್ನ ಹಚ್ಕೊಳ್ಳಿ, ಮತ್ತು ಕಾಲಿಗೆ ಕಾಲ್ಗೆಜ್ಜೆನ ಹಾಕೊಳ್ಳಿ. ಈ ರೀತಿ ನೀವು ಕೂಡ ಚೆನ್ನಾಗಿ ರೆಡಿಯಾಗಿ ಆಗಿಬಿಟ್ಟು ಮೊದಲು ಹೊರಗಡೆ ಹೊಸ್ಲು ಪೂಜೆ, ತುಳಸಿ ಕಟ್ಟೆ ಪೂಜೆ ಮಾಡಿಕೊಂಡು ನಂತರ ಒಳಗಡೆ ಬಂದ್ಬಿಟ್ಟು ದೇವ್ರ ಮುಂದೆ ದೀಪ ಹಚ್ಚಬೇಕು. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು. ನಾನು ಆಗಲೇ ಹೇಳ್ದಂಗೆ 4 ಗಂಟೆ 30 ನಿಮಿಷದಿಂದ 5 ಗಂಟೆ 45 ನಿಮಿಷದ ಒಳಗಡೆ ಪೂಜೆ ಮಾಡ್ಕೊಳ್ಳಿ. ಇದೇ ತುಂಬಾ ಉತ್ತಮ. ದೀಪ ಹಚ್ಚಿದಾದ್ಮೇಲೆ ನೀವು ಕೂಡ ಕೂತ್ಕೋಬೇಕಾದ್ರೂ ಅಷ್ಟೇ ಒಂದು ಮಣೆ ಮೇಲೋ ಅಥವಾ ಒಂದು ಚಾಪೆ ಮೇಲೋ ಅಥವಾ ಮ್ಯಾಟ್ ಮೇಲೋ ಕೂತ್ಕೋಬೇಕಾಗುತ್ತೆ. ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ. ಇವಾಗ ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ತಾಮ್ರದ ಚೆಂಬು ಅಥವಾ ಒಂದು ಉದ್ದರಣೆಯಲ್ಲಿ ನೀರನ್ನು ತಗೋಬೇಕಾಗುತ್ತೆ. ಇಲ್ಲ ಅಂತ ಅನ್ನೋರು ಸ್ಟೀಲ್ ಗ್ಲಾಸ್ನಲ್ಲೂ ಕೂಡ ನೀರು ತಗೋಬೋದು. ಅದಕ್ಕೊಂದು ಸ್ಪೂನ್ನ ಹಾಕೊಳ್ಳಿ. ಒಂದು ತಟ್ಟೆ, ಅಕ್ಷತೆ ಬಟ್ಲು, ಅರಿಶಿನ, ಕುಂಕುಮ, ಬಿಡಿ ಹೂಗಳು ಇದೆಲ್ಲನೂ ಕೂಡ ಜೋಡಿಸಿ ರೆಡಿ ಮಾಡಿ ಪಕ್ಕದಲ್ಲೇ ನೀವು ಇಟ್ಕೋಬೇಕಾಗುತ್ತೆ. ನೀವು ಯಾವುದ್ರಲ್ಲಿ ನೀರನ್ನು ಇಟ್ಕೊಂಡಿರ್ತೀರಲ್ವ ಅದ್ರ ಮೇಲೆ ನಿಮ್ಮ ಬಲಗೈಯನ್ನು ಇಟ್ಕೊಂಡು ಅದ್ರ ಮೇಲೆ ಗಂಗೆ ಮಂತ್ರವನ್ನು ಹೇಳ್ಕೋಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಂ. ಈ ರೀತಿ ಗಂಗೆ ಮಂತ್ರನ ಹೇಳ್ಕೊಂಡು ಆ ನೀರಿನಲ್ಲಿ ಒಂದು ಹೂವನ್ನು ಅದ್ಬಿಟ್ಟು ಅಪವಿತ್ರಂ ಪವಿತ್ರಯಾಮಿ ಅಂತ ಹೇಳ್ಕೊಂಡು ಕಳಶದ ಮೇಲೆ, ವಿಗ್ರಹದ ಮೇಲೆ, ಎಲ್ಲ ಪೂಜಾ ಸಾಮಗ್ರಿಗಳ ಮೇಲೆ ನೀವು ತಟ್ಟೆ ಜೋಡಿಸಿ ಇಟ್ಟಿರ್ತಿರಲ್ಲ ಅದ್ರ ಮೇಲೆಲ್ಲ ನೀವು ಮತ್ತೆ ನಿಮ್ಮ ತಲೆ ಮೇಲೂ ಕೂಡ ಎಲ್ಲದಕ್ಕೂ ಕೂಡ ನೀವು ಆ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಬೇಕಾಗುತ್ತೆ. ಇದೆಲ್ಲ ಆದಮೇಲೆ ಗಣಪತಿನ ಪ್ರಾರ್ಥನೆ ಮಾಡ್ಕೋಬೇಕು. ನಾವು ಯಾವುದೇ ಪೂಜೆ ಮಾಡಬೇಕಾದ್ರೂ ಅಷ್ಟೇ ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ಕೋಬೇಕು. ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡ್ಬಿಟ್ಟು ಗರಿಕೆ ಇಟ್ಕೊಂಡ್ಬಿಟ್ಟು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯತೆ ಸರ್ವ ವಿಘ್ನೋಪಶಾಂತಯೇ ಅಂತ ಹೇಳ್ಕೊಳ್ಳಿ. ಅಥವಾ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರೇಶು ಸರ್ವದಾ ಅಂತ ಹೇಳ್ಕೊಳ್ಳಿ. ಅಥವಾ ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ಕೊಳ್ಳಿ. ಇದ್ಯಾವುದು ಬರಲ್ಲ ಅಂತ ಅನ್ನೋರು ಓಂ ಗಣಪತಿಯೇ ನಮಃ ಅಂತ 21 ಸಾಲ ಆದರೂ ಹೇಳ್ಕೋಬಹುದು. ಈ ಒಂದು ಶುಭ ದಿನದಲ್ಲಿ ಲಕ್ಷ್ಮೀ ಪೂಜೆಯನ್ನು ಯಥಾಶಕ್ತಿ ಮಾಡ್ತಾ ಇದ್ದೀನಿ. ಆ ತಾಯಿಯ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ಳಿ. ಆ ಹೂವು ಅಕ್ಷತೆಯನ್ನು ಗಣಪತಿ ಮುಂದೆ ಹಾಕಬೇಕು. ಇವತ್ತಿನ ಪೂಜೆ ನಿರ್ವಿಘ್ನವಾಗಿ ಚೆನ್ನಾಗಾಗಲಿ, ಪ್ರತಿ ವರ್ಷ ಇನ್ನೂ ಹೆಚ್ಚೆಚ್ಚು ಚೆನ್ನಾಗಿ ಮಾಡುವಂಥದ್ದಾಗಲಿ ಅಂತ ಕೇಳಿಕೊಂಡು ಆ ಹೂವು ಅಕ್ಷತೆಯನ್ನು ಗಣಪತಿ ಮುಂದೆ ಹಾಕಬೇಕು. ನಂತರ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಈ ಸಮಯದಲ್ಲಿ ನೀವು ಮನೆ ದೇವ್ರಿಗೆ ಒಂದು 11 ರೂಪಾಯಿನ ಕಾಣಿಕೆ ರೂಪದಲ್ಲಿ ಕಟ್ಟಿಡಬೇಕಾಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವರೆಲ್ಲ ಹೊಸದಾಗಿ ಈ ವರ್ಷದಿಂದ ವರಮಹಾಲಕ್ಷ್ಮಿ ವ್ರತವನ್ನು ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಪ್ರತಿ ವರ್ಷವೂ ನಾವೇನೇ ಒಂದು ಹೊಸ ಕೆಲಸನ ಶುರು ಮಾಡಬೇಕು ಅಂತ ಅಂದಾಗ ಮನೆ ದೇವರ ಅನುಮತಿ ಪಡ್ಕೋಬೇಕು. ಇವಾಗ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀನಿ ಹಂಗಾಗಿ ನನಗೆ ಅನುಮತಿ ಕೊಡಿ ಅಂತ ಕೇಳ್ಕೋಬೇಕು. ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು 11 ರೂಪಾಯಿ ಕಾಣಿಕೆನ ಕಟ್ಟಿ ಇಡಬೇಕಾಗುತ್ತೆ. ನೀವು ಹಬ್ಬ ಎಲ್ಲ ಮುಗಿದ ಮೇಲೆ ಎಲ್ಲನೂ ಕೂಡ ವಿಸರ್ಜನೆ ಮಾಡ್ತೀರಾ ಅಲ್ವಾ, ಆಗ ಈ 11 ರೂಪಾಯಿನ ತೆಗೆದಿಟ್ಕೊಳ್ಳಿ. ಹತ್ರದಲ್ಲೇ ಇರುವಂಥ ಯಾವುದಾದ್ರೂ ದೇವಸ್ಥಾನಕ್ಕೆ ತೊಗೊಂಡೋಗ್ಬಿಟ್ಟು ಹುಂಡಿಗೆ ಹಾಕ್ಬೋದು. ಇಲ್ಲ ಅಂತ ಅಂದರೆ ನೀವು ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ನಿಮ್ಮ ಮನೆ ದೇವ್ರಿಗೆ ಯಾವಾಗ ಹೋಗ್ತೀರೋ ಆವಾಗ ನೀವು ಇದನ್ನು ತೊಗೊಂಡೋಗ್ಬಿಟ್ಟು ಹುಂಡಿಗೆ ಹಾಕ್ಬೋದು. ಇವಾಗ ಗಣಪತಿ ಪೂಜೆ ಆಯಿತು, ಲಕ್ಷ್ಮೀ ನಾರಾಯಣನ ಆಹ್ವಾನ ಮಾಡ್ಕೋಬೇಕು. ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸಂಕಲ್ಪ ಮಂತ್ರವನ್ನು ಮಾಡ್ಕೋಬೇಕು. ಹೇಗಿದ್ರು ಅಕ್ಷತೆ, ಹೂವು, ತಟ್ಟೆ, ನೀರು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವಾ. ನೀವು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನಿಮ್ಮ ಬಲಗೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ನಿಮ್ಮ ಬಲಗೈಯನ್ನು ನೀವು ಎಡ ತೊಡೆ ಮೇಲೆ ಇಟ್ಕೋಬೇಕಾಗುತ್ತೆ. ಎಡಗೈಯನ್ನು ಆ ಬಲಗೈ ಮೇಲೆ ಮುಚ್ಕೊಂಡು ಈ ಮಂತ್ರವನ್ನು ಹೇಳ್ಕೋಬೇಕು. ಕೈಯಲ್ಲಿ ಬುಕ್ ಇಟ್ಕೊಂಡಿರ್ತೀರಾ ಅಂತ ಅನ್ನೋರು ಒಂದು ಕೈಯಲ್ಲಿ ಅಕ್ಷತೆ ಹೂವನ್ನು ಇಟ್ಕೊಂಡ್ಬಿಟ್ಟು ಸಂಕಲ್ಪ ಮಂತ್ರವನ್ನು ಹೇಳ್ಕೊಳ್ಳಿ. ಮೊದಲನೇ ಪೇಜ್ನಲ್ಲೇ ಇರುತ್ತೆ ಸಂಕಲ್ಪ ಮಂತ್ರ. ಈ ಮಂತ್ರನೇ ಎಲ್ಲ ಪೂಜೆಗೂ ಹೇಳ್ಕೋಬಹುದು. ಮಧ್ಯದಲ್ಲಿ ಮಾತ್ರ ಆ ದಿನದ ತಿಥಿ, ವಾರ, ನಕ್ಷತ್ರ, ಯಾವುದು ಮಾಸ ಅದನ್ನೆಲ್ಲ ಕೂಡ ಹೇಳ್ಕೋಬೇಕಾಗುತ್ತೆ. ಮನೆಯಲ್ಲಿರುವಂಥವ್ರದ್ದು ರಾಶಿ, ನಕ್ಷತ್ರ, ಗೋತ್ರವನ್ನು ಹೇಳ್ಕೋಬೇಕು. ನಂತರ ಪೂರ್ತಿ ಈ ಸಂಕಲ್ಪದ ಮಂತ್ರನ ಹೇಳ್ಕೋಬೇಕಾಗುತ್ತೆ. ನಂತರ ನಿಮ್ಮ ಬಲಗೈಯಲ್ಲಿರುವಂಥ ಹೂವು ಅಕ್ಷತೆಯನ್ನು ಏನು ಇಟ್ಕೊಂಡಿರ್ತೀರಲ್ವ ಅದ್ರ ಮೇಲೆ ಎಡಗೈಯಿಂದ ಸ್ವಲ್ಪ ನೀರನ್ನು ತೆಗೆದುಕೊಂಡು ಹಾಕಬೇಕು. ಆಮೇಲೆ ಅದನ್ನ ಒಂದು ತಟ್ಟೆ ಇಟ್ಕೊಂಡಿರ್ತೀರಲ್ವಾ ಅದಕ್ಕೆ ಬಿಟ್ಬಿಟ್ಟು ಆಮೇಲೆ ಹೊರಗಡೆ ಹಾಕ್ಬೋದು ಗಿಡಕ್ಕೆ. ಇನ್ನು ವ್ರತದ ದಾರ,
ಈ ಬುಕ್ನಲ್ಲಿ 12 ಗಂಟನ್ನ ಹಾಕಬೇಕು ಅಂತ ಇದೆ. 9 ಎಳೆ ದಾರಕ್ಕೆ 12 ಗಂಟನ್ನ ಹಾಕಬೇಕು ಅಂತ ಕೊಟ್ಟಿದ್ದಾರೆ. 12 ಜ್ಯೋತಿರ್ಲಿಂಗದ ಪ್ರತೀಕವಾಗಿ 12 ಗಂಟುಗಳನ್ನು ಹಾಕಬೇಕು ಅಂತ ಇದರ ಅರ್ಥ ಇರುತ್ತೆ. ಕೆಲವರೆಲ್ಲ 9 ಎಳೆ ದಾರ 9 ಗಂಟು ಈ ಥರನೂ ಕೂಡ ಹಾಕ್ತಾರೆ. ಏನೂ ತೊಂದರೆ ಇಲ್ಲ. 5, 9, 12 ಗಂಟನ್ನ ಹಾಕ್ಬೋದು. ಮತ್ತು ದಾರ ಮಾತ್ರ 9 ಎಳೆ ದಾರನೇ ತಗೋಬೇಕು. ಈ ರೀತಿ ವ್ರತದ ದಾರ ಕೂಡ ರೆಡಿ ಮಾಡಿಟ್ಕೋಬೇಕು. ದಾರವನ್ನು, ಈ ವ್ರತದ ದಾರನ ಪೂಜೆಗೂ ಕೂಡ ಇಟ್ಕೋಬೇಕಾಗುತ್ತೆ. ಇದೆಲ್ಲ ಆದಮೇಲೆ ದೇವಿಗೆ ಷೋಡೋಪಚಾರ ಇರುತ್ತೆ. ದೇವಿಯ ಸೌಂದರ್ಯವನ್ನು ವರ್ಣನೆ ಮಾಡುವಂಥದ್ದು. ನಿನ್ನ ಪಾದ ಚೆನ್ನಾಗಿದೆ, ನಿನ್ನ ಕಣ್ಣು ಚೆನ್ನಾಗಿದೆ, ನಿನ್ನ ಮೂಗು ಚೆನ್ನಾಗಿದೆ, ಈ ರೀತಿ ದೇವಿಯ ತೋಳು, ಮುಖ, ಕೈ ಇದೆಲ್ಲ ಕೂಡ ಹೇಳ್ಕೊಳ್ಳುವಂಥದ್ದು, ಪೂಜೆ ಮಾಡುವಂಥದ್ದು. ಇನ್ನು ಈ ಬುಕ್ನಲ್ಲಿ ಪುಷ್ಪ ಪೂಜೆ ಮತ್ತು ಪತ್ರ ಪೂಜೆ ಅಂತ ಇದೆ, ಅದನ್ನು ಕೂಡ ಹೇಳ್ಕೊಬೇಕಾಗಿದೆ. ಬುಕ್ನಲ್ಲಿ ಕೊಟ್ಟಿರ್ತಾರೆ. ಇದರಲ್ಲಿ ಮಂತ್ರಗಳು 8 ಮಂತ್ರಗಳು ಇರುತ್ತೆ. ಇದನ್ನ ಬಿಡಿ ಹೂಗಳಿಂದ ಅರ್ಚನೆ ಮಾಡ್ಕೋಬೇಕಾಗುತ್ತೆ. ಇವಾಗ ಹಬ್ಬ ಆಗಿರೋದ್ರಿಂದ ಅದ್ರಲ್ಲಿ ಕೊಟ್ಟಿರುವಂಥ ಹೂವನ್ನೇ ನಾವು ಅರ್ಚನೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಬ್ಬದ ಟೈಮ್ ಅಲ್ವಾ, ಅದಕ್ಕೋಸ್ಕರ. ಆದ್ರೆ ನಮ್ಮ ಮನೆಯಲ್ಲಿ ಯಾವ ಹೂವು ಇರುತ್ತೋ ಆ ಹೂವನ್ನಲ್ಲೇ ನೀವು ಅರ್ಚನೆ ಮಾಡ್ಕೊಳ್ಬೋದು. ತಾವರೆ ಹೂವು, ದಾಸವಾಳ, ಮಲ್ಲಿಗೆ ಈ ಥರ ಹೂವನ್ನು ಹೇಳ್ಕೊಂಡ್ಬಿಟ್ಟು ನಾವು ಪುಷ್ಪದಿಂದ ಪೂಜೆ ಮಾಡ್ಕೋಬೇಕು. ಮತ್ತೆ ಪತ್ರೆ ಪೂಜೆ, ಇದನ್ನು ಕೂಡ ಸಹ ಅದೇನೆ ಮರುಗ, ದವನ, ಬಿಲ್ಪತ್ರೆ ಈ ತರ ಹೇಳ್ಕೊಂಡು ಪೂಜೆ ಮಾಡ್ಕೋಬೇಕು. ನಿಮ್ಗೆ ಹೇಳೋದಿಕ್ ಬರಲ್ಲ ಅಂತ ಅನ್ನೋರು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ತುಳಸಿ, ಬಿಲ್ಪತ್ರೆ ಇದನ್ನ ಇಟ್ಕೊಳ್ಳಿ. ಇನ್ನು ತಾವರೆ ಎಲೆಗಳು, ಆ ಎಲೆಗಳನ್ನ ಬಿಡಿಸಿ ಇಟ್ಕೊಳ್ಳಿ. ಇದೆಲ್ಲ ಕೂಡ ಮಿಸ್ ಮಾಡ್ಕೊಳ್ಳೋದಿಕ್ ಹೋಗ್ಬೇಡಿ. ಮೊದಲು ನೀವು ನಾರಾಯಣನ ಸ್ಮರಣೆ ಮಾಡ್ಕೊಂಡು ಕಳಶಕ್ಕೆ ಪೂಜೆ ಮಾಡ್ಕೊಳ್ಬಹುದು, ಅಥವಾ ನಾರಾಯಣನ ವಿಗ್ರಹ ಇಟ್ಕೊಂಡಿದ್ದೀರಾ ಅಂತಂದ್ರೆ ಅದಕ್ಕೆ ಪೂಜೆ ಮಾಡ್ಕೊಳ್ಬಹುದು, ಅಥವಾ ಫೋಟೋ ಇಟ್ಕೊಂಡಿದ್ದೀರಾ ಅಂತಂದ್ರೆ ಫೋಟೋಗೂ ಕೂಡ ಪೂಜೆ ಮಾಡ್ಕೊಳ್ಬಹುದು. ಲಕ್ಷ್ಮೀ ಪೂಜೆನಲ್ಲಿ ನಾರಾಯಣನ ಪೂಜೆ ಇಲ್ಲ ಅಂತ ಅಂದ್ರೆ ಆ ಪೂಜೆ ಅನ್ಸೋದೇ ಇಲ್ಲ. ಆ ಪೂಜೆ ಮಾಡೋದಕ್ಕೂ ಕೂಡ ಫಲ ಸಿಗೋದಿಲ್ಲ. ನಾರಾಯಣನಿಗೆ ಬಿಡಿ ಹೂಗಳಿಂದ, ತುಳಸಿಯಿಂದ ಅಷ್ಟೋತ್ತರವನ್ನ ಮಾಡ್ಕೊಳ್ಳಿ. ಇದಾದ್ಮೇಲೆ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಇನ್ನು ಬುಕ್ನಲ್ಲಿ ವರಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಕೊಟ್ಟಿರ್ತಾರೆ, ಅದನ್ನು ನೀವು ಹೇಳ್ಕೊಬೋದು. ಮಹಾಲಕ್ಷ್ಮಿಯ ಅಷ್ಟೋತ್ತರ ನೀವು ಮಾಡುವಾಗ ಕುಂಕುಮಾರ್ಚನೆ ಮಾಡ್ಕೋಬೇಕು. ಹಬ್ಬದ ದಿನ ಕುಂಕುಮದಿಂದ ಅರ್ಚನೆ ಮಾಡಿ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಓಂ ಪ್ರಕೃತಿಯೇ ನಮಃ, ಓಂ ವಿಕೃತಿಯೇ ನಮಃ, ಓಂ ವಿದ್ಯಾಯ ನಮಃ ಅಂತ ಹೇಳ್ಕೋಬೇಕು. ಅದೇ ವರಮಹಾಲಕ್ಷ್ಮಿ ಅಷ್ಟೋತ್ತರಕ್ಕೆ ಓಂ ವರಲಕ್ಷ್ಮಿಯೇ ನಮಃ, ಓಂ ಪದ್ಮನಿಲಯಾಯ ನಮಃ, ಓಂ ಲೋಕಮಾತ್ರೆಯೇ ನಮಃ ಆ ರೀತಿ ಸ್ಟಾರ್ಟ್ ಆಗುತ್ತೆ. ಮೊದಲು 3 ನಾಮಗಳನ್ನು ನೀವು ಹೇಳ್ಕೊಳ್ಳುವಾಗ 3 ಸಾಲಿ ಅರಿಶಿನವನ್ನ ಹಾಕಬೇಕಾಗುತ್ತೆ. ಒಂದು ಪ್ಲೇಟ್ ಅಥವಾ ಒಂದು ವಿಳೆದೆಲೆ ಇಟ್ಕೊಳ್ಳಿ. ವಿಳೆದೆಲೆ ತೊಟ್ಟನ ನಿಮ್ಮ ಎಡಭಾಗಕ್ಕೆ ಬರಬೇಕು, ತುದಿ ನಿಮ್ಮ ಬಲಭಾಗಕ್ಕೆ ಬರಬೇಕು. ಆ ರೀತಿ ವಿಳೆದೆಲೆನ ಇಟ್ಕೋಬೇಕಾಗುತ್ತೆ. ಆ ವಿಳೆದೆಲೆ ಮೇಲೆ ಒಂದು ಗುಂಡು ಅಡಿಕೆನೋ ಅಥವಾ ₹1 ಕಾಯಿನು ಅಥವಾ ಬೆಳ್ಳಿ ಕಾಯಿನು ಈ ಥರ ಏನಾದರೂ ಅದನ್ನು ಇಟ್ಕೋಬೇಕಾಗುತ್ತೆ. ಆಮೇಲೆ ಕುಂಕುಮದಿಂದ ಅರ್ಚನೆ ಮಾಡ್ಕೋಬೇಕು. ಮೊದಲು 3 ನಾಮವನ್ನು ಹೇಳುವಾಗ ಅರಿಶಿನದಿಂದ ಹಾಕೋಬೇಕಾಗುತ್ತೆ, ನಂತರ ಕುಂಕುಮದಿಂದ ಅರ್ಚನೆ ಮಾಡ್ಕೋಬೇಕು. ಒಂದೊಂದೇ ಚಿಟಿಕೆ ಕುಂಕುಮವನ್ನು ಹಾಕೊಂಡ್ಬಿಟ್ಟು ನೀವು ಅರ್ಚನೆಯನ್ನು ಮಾಡ್ಕೋಬೇಕಾಗುತ್ತೆ. 108 ನಾಮಗಳನ್ನು ಹೇಳ್ಕೊಂಡು ನಂತರ 2 ಕೈಯಿಂದ ನಮಸ್ಕಾರವನ್ನು ಮಾಡ್ಕೋಬೇಕು. ನಂತರ ಆ ಕುಂಕುಮವನ್ನು ನೀವು ದೇವಿಯ ಹಣೆಗೆ ಇಡಬೇಕು, ವಿಗ್ರಹಗಳಿಗೂ ಕೂಡ ಇಡಬೇಕು. ಆಮೇಲೆ ನೀವು ಕೂಡ ಹಚ್ಕೋಬೇಕು, ಮತ್ತೆ ನಿಮ್ಮ ಮಾಂಗಲ್ಯಕ್ಕೂ ಕೂಡ ಇಟ್ಕೊಳ್ಳಿ. ಆಮೇಲೆ ಕುಂಕುಮವನ್ನು ಮನೆಯವ್ರಿಗೆಲ್ರಿಗೂ ಕೂಡ ಹಚ್ಕೊಳ್ಳೋದಕ್ಕೆ ಕೊಡಬೇಕು. ಇದಿಷ್ಟು ಕೂಡ ಪೂಜೆಯ ಒಂದು ಹಂತ. ಇದೆಲ್ಲ ಆದಮೇಲೆ ನೈವೇದ್ಯವನ್ನು ಅರ್ಪಿಸ್ಬೇಕು. ಆಮೇಲೆ ತೆಂಗಿನಕಾಯಿ ಕೂಡ ಒಡಿಬೇಕು, ಬಾಳೆಹಣ್ಣನ್ನು ತುದಿನ ಮುರಿಬೇಕು, ವಿಳೆದೆಲೆ ಕೂಡ ಅಷ್ಟೇ ತೊಟ್ಟನ್ನು ಮುರಿಬೇಕಾಗುತ್ತೆ. ಉದ್ದರಣೆಯಿಂದ ನೀರನ್ನು ತೊಗೊಂಡ್ಬಿಟ್ಟು 3 ಸಲ ಸುತ್ತಬಿಟ್ಟು ಅದೆಲ್ಲದಕ್ಕೂ ಕೂಡ ನೀವು ಸುತ್ತಿ ಕೆಳಗೆ ಹಾಕಬೇಕು. ನಿಮ್ಮ 2 ಕೈಯಿಂದ ತೋರಿಸ್ಬೇಕು ದೇವಿಗೆ. ಇನ್ನು ನೈವೇದ್ಯಕ್ಕೂ ಕೂಡ ತುಳಸಿ ದಳವನ್ನು ಹಾಕಲೇಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ಏನೇನು ನೈವೇದ್ಯ ಇಟ್ಟಿರ್ತೀರಲ್ವ ಅದೆಲ್ಲದಕ್ಕೂ ಕೂಡ ಒಂದೊಂದು ತುಳಸಿ ದಳವನ್ನು ಇಡಲೇಬೇಕು. ಇದೆಲ್ಲ ಆದಮೇಲೆ ಕೂತ್ಕೊಂಡು ಕನಕದಾರ ಸ್ತೋತ್ರವನ್ನು ಓದಬೇಕು, ದೇವಿಯ ಅಷ್ಟಕಮನ್ನ ಹೇಳ್ಕೊಳ್ಳಿ. ಇದಾದಮೇಲೆ ವರಮಹಾಲಕ್ಷ್ಮಿಯ ವ್ರತದ ಕಥೆಯನ್ನು ಓದಬೇಕು. ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಈ ಒಂದು ವ್ರತದ ಕಥೆಯನ್ನು ಜೋರಾಗಿ ಓದಬೇಕು. ಇದೆಲ್ಲ ಪೂಜೆ ಆಗೋ ಅಷ್ಟರಲ್ಲಿ ನಿಮ್ಮ ಮನೆಯವರೆಲ್ಲರೂ ಕೂಡ ಎದ್ದು ಒಬ್ಬೊಬ್ಬರೇ ಸ್ನಾನಕ್ಕೆ ಹೋಗಿರ್ತಾರೆ, ಪೂಜೆಗೆ ರೆಡಿಯಾಗಿ ಇರ್ತಾರೆ. ಆಮೇಲೆ ಪೂಜೆಗೆ ಕೂತ್ಕೊಳ್ಳೋದಕ್ಕೆ ಹೇಳಿ. ಕತೆ ಓದಿದಾದ್ಮೇಲೆ ಅಷ್ಟಲಕ್ಷ್ಮಿ ಸ್ತೋತ್ರ ಅಂತ ಇರುತ್ತೆ, ಈ ಬುಕ್ನಲ್ಲೂ ಕೂಡ ಕೊಟ್ಟಿರ್ತಾರೆ, ಅದನ್ನು ಹೇಳ್ಕೋಬೇಕು. ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ
ಈ ಒಂದು ಅಷ್ಟಲಕ್ಷ್ಮಿ ಸ್ತೋತ್ರನ ಹೇಳ್ಕೊಳ್ಳಿ. ಇದು ಬರಲ್ಲ ಅಂತ ಅಂದರೆ ಮಹಾಲಕ್ಷ್ಮಿಯ ಅಷ್ಟಕಂನ ಹೇಳ್ಕೊಬೋದು. ಈ ಒಂದು ಸ್ತೋತ್ರನ ಹೇಳುವಾಗ ಬೆಟ್ಟದ ನೆಲ್ಲಿಕಾಯಿ ದೀಪ ಅಥವಾ ಬೆಲ್ಲದ ದೀಪ ಅಥವಾ ತುಪ್ಪದ ದೀಪ ಆರತಿನ ಮಾಡಿಕೊಂಡು ಹೇಳ್ಕೊಬೋದು. ಅಥವಾ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅದನ್ನಾದರೂ ಹೇಳ್ಕೊಬೋದು. ದೇವಿ ಕೂಡ ಸಂಗೀತ ಪ್ರಿಯೆ, ಹಾಗಾಗಿ ಹಾಡನ್ನು ಹೇಳ್ತಾ ಮನೆಯವರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಆರತಿನ ಮಾಡ್ಕೋಬೇಕು. ನಂತರ ನಮಸ್ಕಾರ ಮಾಡಿಕೊಂಡು ಆಮೇಲೆ ಕರ್ಪೂರದ ಆರತಿನ ಮಾಡ್ಕೋಬೇಕು. ಮನೆಯವ್ರಿಗೆಲ್ರಿಗೂ ಕೂಡ ಮಂಗಳಾರತಿಯನ್ನು ಕೊಡಬೇಕಾಗುತ್ತೆ. ಆಮೇಲೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ನಂತರ ಕ್ಷಮೆಯನ್ನು ಕೇಳಬೇಕು. ಮಾಡಿರೋ ಪೂಜೆನಲ್ಲಿ ಹೇಳಿರೋ ಮಂತ್ರದಲ್ಲಿ ಏನಾದರೂ ತಪ್ಪಾಗಿದೆ ಕ್ಷಮಿಸಮ್ಮ ಅಂತ ಕೇಳ್ಕೊಳ್ಳಿ. ಗಂಡು ಮಕ್ಕಳು ಸಷ್ಟಾಂಗ ನಮಸ್ಕಾರ ಮಾಡಬೇಕು. ಇನ್ನು ಹೆಣ್ಮಕ್ಳು ಮಂಡಿ ಊರಿ ನಮಸ್ಕಾರ ಮಾಡ್ಕೋಬೇಕು. ಇದಿಷ್ಟು ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಮತ್ತೆ ಒಂದ್ಸಲ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಇದೆ ಅದನ್ನು ಹೇಳ್ಕೊಳ್ಳಿ. ಆಮೇಲೆ ತಪ್ಪದೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮಹಾಲಕ್ಷ್ಮಿ ವ್ರತ ಮಾಡಿದ ದಿನ ನೀವು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇಷ್ಟು ಕೂಡ ಶ್ರಾವಣ ಮಾಸದ 2ನೇ ಶುಕ್ರವಾರ ಬರುವಂಥ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ರೀತಿ ಮಾಡಬೇಕು, ಯಾವ ನಿಯಮವನ್ನು ಪಾಲಿಸಬೇಕು, ಯಾವ ತಪ್ಪುಗಳನ್ನು ನಾವು ಮಾಡಬಾರ್ದು, ಯಾವ ಶುಭ ಲಗ್ನದಲ್ಲಿ ನಾವು ಪೂಜೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಮಂತ್ರ ಸಹಿತವಾಗಿ ಯಾವೆಲ್ಲ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸಿದ್ದೀನಿ. ಇನ್ನು ನಾಳೆಯಿಂದ ಯಾವುದೇ ರೀತಿ ವಿಡಿಯೋ ಕೂಡ ಅಪ್ಲೋಡ್ ಮಾಡೋದಕ್ಕಾಗಲ್ಲ, ಯಾಕಂದರೆ ನಾನು ಕೂಡ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕಲ್ವಾ. ಅದಕ್ಕೋಸ್ಕರ ತುಂಬ ಕೆಲಸ ಬಾಕಿ ಇದೆ. ನಾನು ಕೂಡ ಎಲ್ಲ ತಯಾರಿ ಮಾಡ್ಕೋಬೇಕು. ನಾಳೆಯಿಂದ ಹಬ್ಬ ಆಗೋವರೆಗೂ ಯಾವುದೇ ರೀತಿ ವಿಡಿಯೋ ಕೂಡ ಅಪ್ಲೋಡ್ ಮಾಡೋದಕ್ಕೆ ಆಗಲ್ಲ ನನಗೆ. ಅದಕ್ಕೋಸ್ಕರ ಕ್ಷಮಿಸಿ ಅಂತ ಕೇಳ್ಕೊತೀನಿ. ಆದಷ್ಟು ಕೊನೆಯದಾಗಿ ನಾನು ಹೇಳಬೇಕು ಅಂತಂದರೆ ಆಡಂಬರವಾಗಿ ಯಾವುದೇ ರೀತಿ ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋದಕ್ಕೆ ಹೋಗಬೇಡಿ. ವ್ರತ ಥರನೇ ಮಾಡಿ, ಯಾವುದೇ ರೀತಿ ಆಡಂಬರವಾಗಿ ಪೂಜೆನ ಮಾಡೋದಕ್ಕೆ ಹೋಗಬೇಡಿ.